ನಮಸ್ಕಾರ ಅಕ್ಕ. ನಮಸ್ಕಾರ ಸರ್. ಹೇಳಕ್ಕ. ನನ್ನ ಹೆಸರು ಸರಸ್ವತಮ್ಮ ಅಂತ. ಸರಿ. ಇನ್ನೇನು ಒಂದು 2-3ನೇ ತಿಂಗಳದಾಗ ಫುಲ್ಲು ಈ ಕೆಳಗೆ ಬಿದ್ದೋಗ್ಬಿಟ್ಟಿದೆ, ಮಾಡಿ ಮೆಟ್ಲಿಂದ ಜಾರಿ ಬಿದ್ದೋಗ್ಬಿಟ್ಟಿದೆ. ಸರಿ. ನಡು ಏಟಾಗ್ಬಿಟ್ಟಿತ್ತು, ತುಂಬಾ ನೋವಿತ್ತು. ಅಜ್ಜೆ ಮಡ್ಗಕ್ಕೆ ಆಗ್ತಾ ಇರಲಿಲ್ಲ, ಸಳುಕು ತುಂಬಾ ಸಳುಕು. ಒಂದು ನಿಮಿಷ ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಒಂದು ಆಚೆ ಹೋಗಕ್ ಆಗ್ತಾ ಇಲ್ಲ, ಒಂದು ಟಾಯ್ಲೆಟ್ಗೆ ಹೋಗಕ್ ಆಗ್ತಾ ಇಲ್ಲ, ಒಂದು ಏನು ಕೆಲಸ ಮಾಡಕ್ ಆಗ್ದಾರೆ ಮನ್ಬಿಟ್ಟಿದೆ ಬೆಡ್ ಮೇಲೆ. ಆ ಸ್ಥಿತಿನಾಗ ಯಾರೋ ಹೇಳಿ ಕರ್ಕ ಬಂದ್ರು, ಈ ತರ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಬನ್ನಿ ಅಂತ. ಆಮೇಲೆ ಬಂದ್ಮೇಲೆ 7 ವಾರ ಬರ್ಬೇಕು ಅಂತ ಹೇಳಿದ್ರು, ವಾರಕ್ಕೊಂದ್ಸರಿ. 7 ವಾರ ಬಂದೆ. 2ನೇ ವಾರಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. 2ನೇ ವಾರಕ್ಕೆ ನನಗೆ ರಿಸಲ್ಟ್ ಗೊತ್ತಾಯ್ತು. ಆಮೇಲೆ 7 ವಾರ ಮುಗೀತು. ಇವಾಗ ನಾನು ಆರಾಮಾಗಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರಿ. ನಾನು ತುಂಬಾ ಜನಗಳು ಕೇಳ್ತಾ ಇದ್ದೀನಿ, ತುಂಬಾ ಜನನು ಕರ್ಕ ಬರ್ತಾ ಇದ್ದೀನಿ. ನಾನು ಇನ್ನು ಜನ ಬರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗಿರೋಂಥ ಪ್ರಾಬ್ಲಮ್ ನೀವು ಅಷ್ಟು ಮೇಲ್ ಮಾಡಿದ್ದೀರಾ. ಫುಲ್ ಸಳುಕು, ಮೈಯ ಬೆನ್ನೆಲ್ಲ ಸಳುಕು, ಕಾಲುಗಳ ಸಳುಕು, ತುಂಬಾ ಪ್ರಾಬ್ಲಮ್ ಇತ್ತು. ಇಲ್ಲಿ ಬೆನ್ನೆಲ್ಲ ಸಳುಕುಗಳು ಎಲ್ಲ ನರಗಳೆಲ್ಲ ಕುಳಿಸಿ ಚೆನ್ನಾಗಿ ಒಳ್ಳೆ ಇದು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ವರ್ಮಾ ಟ್ರೀಟ್ಮೆಂಟ್ ಅಂತ ಬಹಳ ಚೆನ್ನಾಗಿದೆ. ನಾವ್ ಎಷ್ಟೋ ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗಿ ಬಂದೆ, ಎಲ್ಲಿ ಮೇಲಾಗಿಲ್ಲ. ಇವಾಗ ನನಗೆ 7 ವಾರ ಬಂದಿದ್ಕ ಇವಾಗ ಕ್ಲಿಯರ್ ಆಯ್ತು. ಇವಾಗ ಆರಾಮಾಗಿದ್ದೀನಿ ಸರ್. ನಾನು ಎಲ್ರು ನಮ್ಮಂಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಇಷ್ಟಪಡ್ತಾ ಇದ್ದೀನಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೀವು ಎಲ್ಲಿಂದ ಬಂದಿದ್ರಿ? ನಾನು ದೈನಿಕೋಟೆಯಿಂದ, ತಳಿಯಿಂದ ಬರ್ತಾ ಇದ್ದೀನಿ ಸರ್. ದೈನಿಕೋಟೆ ತಳಿ ಅಲ್ಲಿ ವಿಲೇಜ್ ಇಂದ ಒಂದು ಸಿಆರ್ಪಳ್ಳಿ ಅಂತ. ನಿಮ್ಮನ್ನು ಯಾರು ಇಲ್ಲಿ ಕರ್ಕೊಂಡ್ ಬಂದಿದ್ದು? ನಮ್ಮ ಅತ್ತೆಯವರೇ ಕರ್ಕೊಂಡ್ ಬಂದ್ರು ಸರ್. ಹೌದಾ? ಒಂದು ಕೊರೋನಾ ಸ್ಟಾರ್ಟ್ ಆಗಿಂದ 1-2-3 ವರ್ಷದಿಂದ ನಾನು ನರಳ್ತಾ ಇದ್ದೆ ಸರ್. ಸುಮಾರು ಹಾಸ್ಪಿಟಲ್ ಅಲ್ಲೆಲ್ಲ ತೋರಿಸಿದೀನಿ. ಯಾವ ಪ್ರಾಬ್ಲಮ್ ಇದೆ ನಿಮ್ಗೆ? PCOD ಪ್ರಾಬ್ಲಮ್ ಸರ್. ಹೌದಾ? ಸರಿ. ಡೇಟ್ ಆಗ್ತಾ ಇದ್ದಿಲ್ಲ, ಮಂತ್ಲಿ 3 ತಿಂಗಳು 4 ತಿಂಗಳಕ್ಕೊಂದ್ಸರಿ ಆದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಸರ್. ನಾನು ತುಂಬಾನೇ ಕಷ್ಟ ಪಟ್ಟಿದ್ದೀನಿ ಸರ್. ನಾನು ಹೇಳ್ಕೊಳಕ್ ಆಗದಷ್ಟು ಕಷ್ಟಪಟ್ಟಿದ್ದೀನಿ. ಹಾಸ್ಪಿಟಲ್ ಅಲ್ಲೆಲ್ಲ ತುಂಬಾ ಒದ್ದಾಡಿದೀನಿ, ತುಂಬಾ ಕಡೆ ಕಾಸು ಬಿಟ್ಟಿದೀನಿ, ಸಾಲ ಎಲ್ಲ ಮಾಡಿ. ಯಾವ ಡಾಕ್ಟರ್ಗೆ ಹೋದ್ರು ಎಲ್ಲ ಸ್ಕ್ಯಾನಿಂಗ್ ಮಾಡೋರು, ರಿಪೋರ್ಟ್ ಎತ್ತೋರು, ಇಷ್ಟ ತೆಗಿಯೋರು. ಇಂಥ ಪ್ರಾಬ್ಲಮ್ ಅಂತ ಏನು ಹೇಳ್ತಾ ಇದ್ದಿಲ್ಲ ಸರ್. ಆಪರೇಷನ್ ಮಾಡ್ಬೇಕು ಅಂತ ಮಾತ್ರ ಒಂದ್ ಡಾಕ್ಟರ್ ಹೇಳಿದ್ರು. ಆಮೇಲೆ ಇನ್ನೊಂದು ಡಾಕ್ಟರ್ ಬಂದು ಕಾಮಗೇರಿ ಹಾಸ್ಪಿಟಲ್ ಅಲ್ಲಿ ಪಾರಿನ್ ಡಾಕ್ಟರ್ ಸರ್ ಅವ್ರು ಬಂದ್ಬಿಟ್ಟು ಆಪರೇಷನ್ ಮಾಡೋಂತ ತೊಂದ್ರೆ ಏನಿಲ್ಲ ಅಂತ ಅವ್ರು ಮಾತ್ರ ನನ್ಗೊಂದು ಹೇಳಿದ್ರು. ಇನ್ ಬೇರೆಯವರೆಲ್ಲ ಕ್ಲಿನಿಕ್ ಅವರೆಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಸರಿ ನೋಡೋಣ ಅಂದ್ಬಿಟ್ಟು ನಮ್ಮ ಅತ್ತೆಯವ್ರು ನೋಡೋಣ ಇಲ್ಲಿ ವಾಸಿ ಆಗುತ್ತಮ್ಮ ಅಂತ ಹೇಳ್ಬಿಟ್ಟು ಕರ್ಕೊ ಬಂದ್ರು. ತುಂಬಾ ಥ್ಯಾಂಕ್ಸ್ ಸರ್. ಚೆನ್ನಾಗಿದ್ದೀನಿ ನಾನು ಇವಾಗ. 3ನೇ ವಾರಕ್ಕೆ ನನ್ಗೆ ರಿಸಲ್ಟ್ ಗೊತ್ತಾಯ್ತು. ಆಮೇಲೆ 4ನೇ ವಾರಕ್ಕೆ ಡಾಕ್ಟರ್ ಕೊಟ್ಟಿದ್ರು, ಡೇಟ್ ಕೊಟ್ಟಿದ್ರು. ಆ ಡೇಟ್ ಪ್ರಕಾರನೇ ನಾನು ಡೇಟ್ ಆದೆ. ಅವ್ರು ಏನೇ ಹೇಳಿದ್ರು ಅದ್ರ ಪ್ರಕಾರನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಚೆನ್ನಾಗಿದ್ದೀನಿ. ನನ್ನ ತರನೇ ಎಲ್ಲಾರು ಹೆಣ್ಮಕ್ಳು ಗೊತ್ತಾಗ್ಬೇಕು. ಕೆಲವ್ರು ಗೊತ್ತಾಗಲ್ಲ, ಕೆಲವ್ರು ನಂಬಲ್ಲ, ಅವರೆಲ್ಲ ನಂಬಬೇಕು, ಬರ್ಬೇಕು. ನಮ್ ತರನೇ ನಮ್ಗೆ ಇದಕ್ಕಿಂತ ಮುಂಚೆ ಬೇರೆ ಯಾರಾದ್ರೂ ಕರ್ಕ ಬಂದು ಇದ್ ಮಾಡಿದ್ರೆ ನಾನು 2 ವರ್ಷದಿಂದ ಹ್ಯಾಪಿಯಾಗಿರ್ತಾ ಇದ್ದೆ. ಕೆಲ್ಸ ಇನ್ನೂ ಚೆನ್ನಾಗಿ ದುಡ್ಕೊಂತ ಇದ್ದೆ. ಕೆಲಸ 1-2-3 ಕಂಪ್ನಿ ಕೆಲಸನಲ್ಲೂ ನಾನು ತುಂಬಾ ಕಳ್ಕೊಂಡಿದೀನಿ, ತುಂಬಾ ಲಾಸ್ ಮಾಡ್ಕೊಂಡಿದೀನಿ, ಕೆಲ್ಸಗಳು ಸಹ ಕಳ್ಕೊಂಡಿದೀನಿ. ಮಾಡಕ್ ಆಗ್ತಾ ಇದ್ದಿಲ್ಲ ಸರ್. 2 ತಿಂಗಳು 3 ತಿಂಗಳಕ್ಕಾದ್ರೆ ಕೆಲಸ ಮಾಡಕ್ ಆಗ್ತಾ ಇದ್ದಿಲ್ಲ. ತರ ಹೆಣ್ಮಕ್ಳು ತುಂಬಾ ಜನ ನರ್ಲೋರಿದ್ದಾರೆ, ಗೊತ್ತಿಲ್ದಿರೋ ನರ್ಲೋರಿದ್ದಾರೆ. ಅವ್ರಿಗೆಲ್ಲ ಗೊತ್ತಾಗ್ಬೇಕು, ಬರ್ಬೇಕು ಅಂತ ನನ್ನ ಆಸೆ ಸರ್. ಎಲ್ಲರೂ ಖುಷಿ ಇದ್ದೀರಾ? ತುಂಬಾ ಖುಷಿ ಸರ್. ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಸರ್. ನಮ್ಮನ್ನ ಒಂದು ಹೊಸ ಜೀವನ ಕೊಟ್ಟಿದ್ದೀರ ನಮ್ಗ. ನಮ್ಮ ದುಡ್ಡು ನಮ್ಗೇನ್ ಮುಖ್ಯ ಅಲ್ಲ, ನಮ್ಮ ಆರೋಗ್ಯನ ಸರಿ ಮಾಡಿದಿರಲ್ಲ, ಅದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಸರ್. ನಮ್ಮ ಜೀವನ ಪೂರ್ತಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಸರ್.